ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2025 ಬಿಡಿಂಗ್ ಸ್ವಾಗತ ಫ್ರೆಂಡ್ಸ್. ಬಹಳ ಈಗ KCT ರಿಸಲ್ಟ್ ಆಲ್ರೆಡಿ ರಿಸಲ್ಟ್ ಬಂದು ಎಲ್ಲರೂ ನೋಡಿ ಅನ್ಕೋತೀನಿ ಫ್ರೆಂಡ್ಸ್. ಈಗ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಈಗ ಆಪ್ಷನ್ ಎಂಟ್ರಿ, ನೆಕ್ಸ್ಟ್ ಪ್ರೊಸೀಜರ್ ಏನಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ನೆಕ್ಸ್ಟ್ ಈಗ ಆಪ್ಷನ್ ಎಂಟ್ರಿ ಏನಂದ್ರೆ ನೀವು ಟಾಪ್ ಟು ಲೋ ನಿಮ್ಮ ಪ್ರೈವೇಟ್ ಬೇಕಾದ್ರೆ ಕಾಲೇಜ್ ಲಿಸ್ಟ್ ಹಾಕಬೇಕು ಅಕಾರ್ಡಿಂಗ್ ಟು ರ್ಯಾಂಕ್ ಅಥವಾ ಟಾಪ್ ಟು ಲೋ ನೀವು ಹಾಕಬೇಕಾಗುತ್ತೆ. ಈಗ ನಿಮ್ದು ಏನು ಕೆಲಸ ಅಂದ್ರೆ ಆಪ್ಷನ್ ಎಂಟ್ರಿಗಿಂತ ಮುಂಚೆ ನೀವೆಲ್ಲ ಕಾಲೇಜ್ ಲಿಸ್ಟ್ ರೆಡಿ ಮಾಡಬೇಕು ಅಕಾರ್ಡಿಂಗ್ ಟು ಯುವರ್ ಪ್ರಯಾರಿಟಿ, ನಿಮ್ದು ಡಿಸ್ಟೆನ್ಸ್ ಅದೆಲ್ಲ ನೋಡ್ಕೊಂಡು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಟಾಪ್ ಟು ಲೋ. ಓಕೆ ಫ್ರೆಂಡ್ಸ್, ನಾವು ಗೈಡೆನ್ಸ್ ಕೊಡ್ತೀವಿ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ನಿಮ್ಗೆ ಅಪ್ ಟು ಕೌನ್ಸಿಲಿಂಗ್ ಮುಗಿಯಂಗೆ ಅಪ್ಡೇಟ್ ಕೊಡ್ತಾ ಇದೀವಿ. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಂತ ಚೆಕ್ ಮಾಡ್ಕೊಳ್ಳಿ. ನಾವೇ ನಮ್ಮ ಸಾಫ್ಟ್ವೇರ್ ಅಲ್ಲಿ ಇದೆ ಅಕೌಂಟ್ ನಿಮ್ಮ ರ್ಯಾಂಕು ನಾವು ಸಾಫ್ಟ್ವೇರ್ ರೆಡಿ ಮಾಡಿಬಿಟ್ಟು ನಿಮಗೆ ಕೊಡ್ತೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಈಗ ಏನಂದ್ರೆ ಆಪ್ಷನ್ ಎಂಟ್ರಿ ಯಾವಾಗ ಅಂತ ಭಾಳ ಸ್ಟೂಡೆಂಟ್ಸ್ ಕೇಳ್ತಾರೆ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಾಗಿ ಮೊನ್ನೆ ರಿಸಲ್ಟ್ ದಿವಸ ನಾವು ಏನು ಪ್ರೆಸ್ ಮೀಟ್ ಹೋಗಿದ್ವಲ್ಲ, ಅಲ್ಲಿ ಎಜುಕೇಶನ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಎಲ್ಲದಕ್ಕೂ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಇದೀವಿ ಆಪ್ಷನ್ ಎಂಟ್ರಿಗೆ. ಆದ್ರೆ NTA ಕಡೆಯಿಂದ ನೀಟ್ ರಿಸಲ್ಟ್ ಬಿಡಬೇಕಾಗುತ್ತೆ. ನೀಟ್ ರಿಸಲ್ಟ್ ಬಂದ ಮೇಲೆ ಅದಾದ ತಕ್ಷಣ ನೀಟ್ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಯಾರು ಅಟೆಂಡ್ ಆಗಿರ್ತಾರಲ್ಲ ಅವರು ಏನ್ ಮಾಡ್ಬೇಕಾಗುತ್ತೆ, ಆಪ್ಷನ್ ಎಂಟ್ರಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಅವರು ನಮ್ದು ರಿಜಿಸ್ಟರ್ ಮಾಡ್ಕೋಬೇಕು. ನಮ್ಮ ಸ್ಟೇಟ್ ಅಲ್ಲಿ ಯಾರು ಆಲ್ರೆಡಿ KCT ಬರ್ತಾರೆ ಅವ್ರು ಇನ್ನೊಂದು ಸ್ಟೇಟ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ರೋಲ್ ನಂಬರ್ ಹಾಕಬೇಕಾಗುತ್ತೆ. ಯಾರು ಓನ್ಲಿ ನೀಟ್ ಬರ್ದಿರ್ತಾರೋ ಅವ್ರು ನೀಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ, ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕಾಗುತ್ತೆ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ತನಕ ಯಾಕಂದ್ರೆ ಕಂಬೈನ್ಡ್ ಇಂಟರ್ನ್ಶಿಪ್ ಕಂಬೈನ್ಡ್ ನಿಮ್ದು ಏನಂದ್ರೆ ಆಪ್ಷನ್ ಎಂಟ್ರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು KCT ಮತ್ತೆ ನೀವು ಕಂಬೈನ್ಡ್ ಒಂದ್ರಲ್ಲಿ ನೀವು ಪ್ರಯಾರಿಟಿ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ನೀಟ್ ಆದ್ರೆ ಆಮೇಲೆ ಇಂಜಿನಿಯರಿಂಗ್ ಯಾವ ತರ ಬೇಕಾದ್ರೂ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಕಂಬೈನ್ಡ್ ಇರುತ್ತೆ. ಲಾಸ್ಟ್ ಇಯರ್ ಕಂಬೈನ್ಡ್ ಇತ್ತು, ಅದಕ್ಕೋಸ್ಕರ ನಿಮ್ದು ಎರಡು ಸೇರಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಯಾವಾಗ ಅಂದಾಜ್ ಆಗ್ಬೋದ್ರೆ ಈಗ ನೀವು ನೀಟ್ ರಿಸಲ್ಟ್ ಬರ್ತಾಗ ವೇಟ್ ಮಾಡ್ಬಿಟ್ಟು ನಿಮ್ಗೆ ಒಂದೂವರೆ ತಿಂಗಳು ಆರಾಮ್ ಟೈಮ್ ಇದೆ. ಅಷ್ಟೊತ್ತಿಗೆ ನೀವು ಆರಾಮ್ಸೆ ನಿಮಗೆ ಕಾಲೇಜ್ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಪ್ರಯಾರಿಟಿ ಹೋಗಿ ವಿಸಿಟ್ ಮಾಡ್ಕೊಳ್ಳಿ. ಬೆಸ್ಟ್ ವಿಸಿಟ್ ನಿಮ್ಗೆ ಯಾವ್ದು ನಿಮ್ಮ ರ್ಯಾಂಕ್ ಅಲ್ಲಿ ನಿಯರ್ ಬೈ ಚಾನ್ಸಸ್ ಇದೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಳ್ಳಿ ಬೆಸ್ಟ್. ಓಕೆ, ಸೊ ಅಷ್ಟೊತ್ತಿಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವ ರೀತಿ ಮಾಡ್ಕೊಂತ. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗೋದ್ರೆ ಮೋಸ್ಟ್ ಪ್ರಾಬಬ್ಲಿ ಜೂನ್ ಲಾಸ್ಟ್ ವೀಕ್ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ. ಯಾಕಂದ್ರೆ ಇನ್ನು ರಿಸಲ್ಟ್ ಬಂದು ಅವರು ಡಾಕ್ಯುಮೆಂಟ್ ಅದೊಂದು 10 days ಆಗುತ್ತೆ. ಅದಾದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಜುಲೈಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಬಹಳಷ್ಟು ಇದೆ. ಓಕೆ, ನೆಕ್ಸ್ಟ್ ಕನ್ಫರ್ಮೇಷನ್ ಏನಾದರೂ ಕನ್ಫರ್ಮೇಷನ್ ಆಫೀಷಿಯಲ್ ಕನ್ಫರ್ಮೇಷನ್ ಬಂದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಕಂಪ್ಲೀಟ್ ಅಪ್ಡೇಟ್